ಓಂ ಶ್ರೀ ಸತ್ ಉಪಾಸಿಯೇ ನಮಃ. ನಮಸ್ತೆ ಅಸ್ತು ಭಗವಾನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಗಾಯ ಧ್ರುವರಾಂಧಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ಶಂಭವೇ ನಮಃ. ಇವತ್ತಿನ ದಿವಸ ವಿಶೇಷವಾಗಿ 19/8/2026 ಬುಧವಾರದ ದಿನ ಭವಿಷ್ಯ. ಪಂಚಾಂಗವನ್ನು ನೋಡಿದಾಗ ಶ್ರೀ ಪರಾಭವನಾಮ ಸಂವತ್ಸರ ದಕ್ಷಿಣಾಯನ ವರ್ಷ ಋತು ಶ್ರಾವಣ ಮಾಸದ ಶುಕ್ಲಪಕ್ಷದ ಸಪ್ತಮಿ ತಿಥಿ ಇರ್ತಕ್ಕಂಥದ್ದು ಬುಧವಾರ. ಸ್ವಾತಿ ನಕ್ಷತ್ರ ಪ್ರಭಾವ ಬೆಳಗ್ಗೆ 6:47 ಇರುವಂಥದ್ದು. ನಂತರ ವಿಶಾಖ ನಕ್ಷತ್ರವಿರ್ತಕ್ಕಂಥದ್ದು. ರಾಹುಕಾಲವನ್ನು ನೋಡಿದಾಗ 12:27 2 ಗಂಟೆವರೆಗೆ ಇರ್ತಕ್ಕಂಥದ್ದು. ಗುಳಿಕ ಕಾಲವನ್ನು ನೋಡಿದಾಗ 10:53 12:27 ಇರ್ತಕ್ಕಂಥದ್ದು. ಯಮಗಂಡ ಕಾಲವನ್ನು ನೋಡಿದಾಗ 7:45 9:19 ಇರ್ತಕ್ಕಂಥದ್ದನ್ನು ನೀವು ನೋಡುವಂಥದ್ದು. ವಿಶೇಷವಾಗಿ ಈ ದಿವಸ 2 ನಕ್ಷತ್ರವಿದೆ. ರಾಹುವಿನ ನಕ್ಷತ್ರವೂ ಇದೆ, ಗುರುವಿನ ನಕ್ಷತ್ರವೂ ಕೂಡ ಇರ್ತಕ್ಕಂಥದ್ದು. ರಾಹು ನಕ್ಷತ್ರ ಬೆಳಿಗ್ಗೆ 6:47 ಮುಗಿದು ಹೋಗ್ತಕ್ಕಂಥದ್ದಾಗಿದ್ದರಿಂದ ಗುರುವಿನ ನಕ್ಷತ್ರವೇ ಪ್ರಧಾನ. ಗುರು ಮತ್ತು ಬುಧನ ಆಡಳಿತ ಈ ದಿವಸ ಇರ್ತಕ್ಕಂಥದ್ದು. ಆ ಗುರು ಬುಧನ ಆಡಳಿತ ಅಂತಕ್ಕಂಥದ್ದು, ಆ ಗುರು ಅಂತಕ್ಕಂಥದ್ದು ಅದೇ ಬುಧನ ಪ್ರಭಾವಕ್ಕೊಳಗಾಗಿರ್ತಕ್ಕಂಥದ್ದು. ಏನೆಲ್ಲ ಪ್ರಭಾವ ಮತ್ತು ಪರಿಣಾಮವನ್ನು ನೋಡಬಹುದು ಅಂತಕ್ಕಂಥ ರೀತಿಯಲ್ಲಿ ನೋಡಿದಾಗ, ಮೇಷರಾಶಿನವ್ರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಮೇಷರಾಶಿನವ್ರಿಗೆ ಉದ್ಯೋಗದಲ್ಲಿ ಮತ್ತೆ ಅತೃಪ್ತಿ ಮತ್ತು ಅಸಮಾಧಾನ ಇರ್ತಕ್ಕಂಥದ್ದು, ಮತ್ತು ಮಾನಸಿಕವಾದಂಥ ಒತ್ತಡಗಳು ಜಾಸ್ತಿ ಆಗುವಂಥದ್ದು ಉದ್ಯೋಗದಲ್ಲಿ ಮತ್ತು ಉದ್ಯೋಗ ಸ್ಥಳದಲ್ಲಿ ರೀತಿಯಾದಂಥ ಸ್ಥಿತಿ. ವಿದ್ಯಾಭ್ಯಾಸ ಸಂಬಂಧಪಟ್ಟಂತೆಯೂ ಕೂಡ ಒತ್ತಡವನ್ನು ಹೆಚ್ಚಾಗಿ ತಂದುಕೊಳ್ತಕ್ಕಂಥ ಸಾಧ್ಯತೆ. ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಹಾರ್ಮೋನ್ ಇಂಬ್ಯಾಲೆನ್ಸ್ ಇರ್ತಕ್ಕಂಥದ್ದು, ಮತ್ತು ಆರ್ಟ್ ಪ್ರಾಬ್ಲಮ್ ಸಂಬಂಧಪಟ್ಟಂಥ ವ್ಯತ್ಯಾಸ, ರಕ್ತನಾಳಕ್ಕೆ ಸಂಬಂಧಪಟ್ಟಂಥ ವ್ಯತ್ಯಾಸ, ಬ್ರೈನಿಗೆ ಸಂಬಂಧಪಟ್ಟಂಥ ವ್ಯತ್ಯಾಸ, ಸ್ಕಿನ್ ಡಿಸೀಸು, ಪ್ಯಾರಲಿಸಿಸ್ ಸಂಬಂಧಪಟ್ಟಂಥ ವ್ಯತ್ಯಾಸ. ಈ ಪ್ರಾಬ್ಲಮ್ ಇರ್ತಕ್ಕಂಥವ್ರು ಯಾರ್ಯಾರು ಇರ್ತಿರೋ ಅವರೆಲ್ಲರೂ ಕೂಡ ಈ ದಿವಸ ಸ್ವಲ್ಪ ಜಾಗ್ರತೆ ಮತ್ತು ಎಚ್ಚರಿಕೆ. ಸುಮಾರು ಈ ಕಂಪ್ಲೇಂಟ್ ಇರ್ತಕ್ಕಂಥವ್ರು ಸಾಧ್ಯವಾದಷ್ಟು ಕೂಡ ಇನ್ನೊಂದು 3 ತಿಂಗಳ ಕಾಲ ಬಹಳ ಎಚ್ಚರಿಕೆಯ ರೀತಿಯಲ್ಲೇ ಇರಬೇಕಾಗತ್ತೆ. ಏಕೆಂದರೆ ಗುರುವಿನ ಪ್ರಭಾವ ಇದ್ದಾಗಲೆಲ್ಲವೂ ಕೂಡ ಅದರ ಪರಿಣಾಮ ಮತ್ತು ಪ್ರಭಾವಗಳು ಹೆಚ್ಚಾಗುವಂಥ ಸ್ಥಿತಿ ಕಂಡುಬರ್ತದೆ. ಉದ್ಯೋಗ ಬದಲಾವಣೆಗೆ ಸಂಬಂಧಪಟ್ಟಂತೆ ತಪ್ಪಾಗಬಹುದು, ಬಿಟ್ಟರೆ ಮತ್ತೆ ಇನ್ನೊಂದು ಉದ್ಯೋಗ ಸಿಗದೇ ಇರಬಹುದು ಅಂತಕ್ಕಂಥ ರೀತಿಯಲ್ಲಿ ಇರುವಂಥದ್ದು. ಮತ್ತು ಆರೋಗ್ಯದ ವ್ಯತ್ಯಾಸಗಳಿಂದ ವಿದ್ಯಾಭ್ಯಾಸದಲ್ಲೂ ಕೂಡ ಸರಿಯಾಗಿ ತೊಡಗಿಸ್ಕೊಳ್ಳೋದಕ್ಕೆ ಆಗುವುದಿಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿಯನ್ನು ಕಾಣತಕ್ಕಂಥದ್ದು. ಸಾಲ ಸ್ವಲ್ಪ ತಲೆಗೆ ಇರ್ತದೆ. ಅಂದರೆ ಸಾಲ ಐತೆ ಅಂತಕ್ಕಂಥ ರೀತಿಯಲ್ಲಿ ಸ್ವಲ್ಪ ಹೆಚ್ಚಾಗಿ ಅದರೊಳಗಡೆ ಮುಳುಗ್ತಕ್ಕಂಥದ್ದು. ಓವರ್ ಥಿಂಕಿಂಗ್ ಜಾಸ್ತಿ ಆಗ್ತಕ್ಕಂಥದ್ದು, ತುಂಬ ಸ್ಪೀಡಾಗಿ ಬ್ರೈನ್ ಓಡ್ತದೆ ಅಂತಕ್ಕಂಥದ್ದು. ಏನಾದ್ರು ಇನ್ಸಿಡೆಂಟ್ ನಡೆದ್ರೆ ತುಂಬ ಅದ್ರ ಬಗ್ಗೆ ಒಂದಕ್ಕೊಂದು ಚೈನ್ ಲಿಂಕ್ ಥರ ಹೋಗ್ತಾ ಇರ್ತದೆ ಅನ್ನೋ ರೀತಿಯಾದಂಥ ಸಂದರ್ಭ. ತಾಯಿಯ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗ್ತಕ್ಕಂಥ ಸ್ಥಿತಿ ಬರಬಹುದು. ಪ್ರಯಾಣದಲ್ಲಿ ಯಾಕೋ ಅತೃಪ್ತಿಯ ಪ್ರಯಾಣ ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಮತ್ತು ಹೋದಂಥ ಕೆಲಸ ಅಷ್ಟು ಸುಲಭವಾಗಿ ಆಗುವಂಥ ರೀತಿಯಲ್ಲಿ ಇರುವುದಿಲ್ಲ ಅಂತಕ್ಕಂಥ ಸ್ಪಷ್ಟವಾಗಿ ತೋರಿಸುತ್ತೆ. ಸ್ವಲ್ಪ ಅನಾರೋಗ್ಯ ಕಾರಣಗಳು ಸ್ವಲ್ಪ ನಿದ್ರಾಭಂಗವನ್ನು ತರಬಹುದು. ಉದ್ಯೋಗದ ಸ್ಥಿತಿಗತಿಗಳು ಸ್ವಲ್ಪ ನಿದ್ರಾಭಂಗವನ್ನು ತರಬಹುದು. ಪ್ರಯಾಣ ನಿಮಗೆ ನಿದ್ರಾಭಂಗವನ್ನು ತರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುತ್ತೆ. ಅನಾರೋಗ್ಯ ಕಾರಣಗಳಿಂದ ಅತಿ ಹೆಚ್ಚು ಸಮಯ ಸ್ವಲ್ಪ ರೆಸ್ಟ್ ಮಾಡಬೇಕಾದಂಥದ್ದು ಅಥವಾ ನಿದ್ರೆ ಹೆಚ್ಚಾಗಿ ಮಾಡಬೇಕಾದಂಥ ಅನಿವಾರ್ಯತೆಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಮೇಷರಾಶಿಯನ್ನು ನೋಡುವಂಥದ್ದು. ಗುರುವಿನ ಪ್ರಭಾವವಿದ್ರೂ ಕೂಡ ನಿಮಗೆ ಅಂಥ ಉತ್ತಮವಾದಂಥ ಫಲವನ್ನು ನೋಡುವಂಥ ಸಾಧ್ಯತೆಗಳು ಇರುವುದಿಲ್ಲ. ಸ್ವಲ್ಪ ಜಾಗ್ರತೆಯಿಂದಲೇ ಎಲ್ಲ ವಿಷಯಕ್ಕೂ ಸಂಬಂಧಪಟ್ಟದ್ದು. ಉದ್ಯೋಗಸ್ಥರು ಅಷ್ಟೇ, ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರವನ್ನು ಮಾಡುವಂಥವರು ಅಷ್ಟೇ, ಮತ್ತು ಇನ್ವೆಸ್ಟ್ಮೆಂಟು ಎಲ್ಲಾರು ಇನ್ವೆಸ್ಟ್ ಮಾಡಬೇಕು, ಆಸ್ತಿ ಅಥವಾ ಬೇರೆ ಎಲ್ಲೋ ಬಿಸ್ನೆಸ್ಸಲ್ಲಿ ಏನೋ ಇನ್ವೆಸ್ಟ್ ಮಾಡಬೇಕು ಹೊಸದಾಗಿ ಅಂದರೆ ನನ್ನ ಪ್ರಕಾರ ಎಲ್ಲೋ ಲಾಸ್ ಆಗುವಂಥ ಕಡೆಗೆ ಇನ್ವೆಸ್ಟ್ ಮಾಡ್ತೀರಿ ಮೇಷರಾಶಿನವರು. ಓಂ ವಾಯುಪುತ್ರಾಯ ನಮಃ ಈ ಒಂದು ಮಂತ್ರವನ್ನು ಜಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಒಳ್ಳೆ ಫಲವನ್ನು ನೀವು ನೋಡುವಂಥದ್ದು. ಇನ್ನು ವೃಷಭ ರಾಶಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಆರ್ಥಿಕವಾದಂಥ ಸ್ಥಿತಿಗತಿಗಳಲ್ಲಿ ಸುಧಾರಣೆಯನ್ನು ಕಾಣತಕ್ಕಂಥದ್ದು. ಮಾತಿನಿಂದ ಕಾರ್ಯಜಯವಾಗ್ತಕ್ಕಂಥದ್ದು. ಆಕಸ್ಮಿಕವಾದಂಥ ಧನಾಗಮನವಾಗ್ತಕ್ಕಂಥದ್ದು. ಆಕಸ್ಮಿಕವಾಗಿ ಬಂಧುಗಳ ಭೇಟಿಯಾಗ್ತಕ್ಕಂಥದ್ದು. ಆಕಸ್ಮಿಕವಾಗಿ ಪ್ರೀತಿ ಪ್ರೇಮ ಭಾವನೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಬುದ್ಧಿ ಚಂಚಲತೆಗಳು ಜಾಸ್ತಿ ಆಗುವಂಥದ್ದು.
ಪ್ರೀತಿ ಪ್ರೇಮ ಭಾವನೆಗಳಲ್ಲೇ ಸ್ವಲ್ಪ ಮನಸ್ಸು ಹೆಚ್ಚಾಗಿ ತೊಡಗಿಕೊಳ್ತಕ್ಕಂಥ ವಾತಾವರಣ ನಿರ್ಮಾಣವಾಗಿ ಬರುವಂಥ ಸಾಧ್ಯತೆಗಳಿರುತ್ತೆ. ಅಷ್ಟಮಾಧಿಪತಿ ಪ್ರಭಾವವಾದ್ರೂ ಕೂಡ ಎಲ್ಲವೂ ಕೂಡ ಆಕಸ್ಮಿಕವಾಗಿ ನಿಮಗೆ ಒಳಿತೇ ಆಗುವಂಥ ಸ್ಥಿತಿಯನ್ನು ಕಾಣುವಂಥ ಸಾಧ್ಯತೆಗಳಿರುತ್ತೆ. ಆರೋಗ್ಯ ಕೆಡುವಂಥ ಸ್ಥಿತಿ ಇದ್ರೂ ಕೂಡ ಈ ಗ್ಯಾಸ್ಟ್ರಿಕ್ಕು, ಮೈಕೈ ನೋವು, ಸ್ಥೂಲಕಾಯಿ ಈ ಪ್ರಾಬ್ಲಮ್ ಇರ್ತಕ್ಕಂಥವ್ರಿಗೂ ಕೂಡ ಅಷ್ಟೊಂದು ಪೀಡನೆಯನ್ನು ಕೊಡೋಂಥ ಸಾಧ್ಯತೆಗಳಿಲ್ಲ. ಸಣ್ಣ ಪುಟ್ಟದಾಗಿ ಆಗಬಹುದಷ್ಟೇ, ಗಂಭೀರ ಸ್ವರೂಪವನ್ನು ಪಡಿತಕ್ಕಂಥ ಸನ್ನಿವೇಶಗಳಿಲ್ಲ. ಗಂಭೀರ ಸ್ವರೂಪವಾದಂಥವೂ ಕೂಡ ಸುಧಾರಣೆ, ಆರೋಗ್ಯ ಸುಧಾರಣೆಯನ್ನೇ ಕಾಣತಕ್ಕಂಥ ಸ್ಥಿತಿ ಎಲ್ಲವೂ ಕೂಡ ಈ ದಿವಸ ನೋಡುವಂಥದ್ದು. ಸಾಲವನ್ನು ತೀರಿಸ್ತಕ್ಕಂಥದ್ದು, ಸಾಲದಿಂದ ಮುಕ್ತರಾಗ್ತಕ್ಕಂಥ ಅವಕಾಶ, ರೋಗಬಾಧೆಯಿಂದ ಋಣಬಾಧೆಯಿಂದ ಮುಕ್ತರಾಗ್ತಕ್ಕಂಥ ಅವಕಾಶವೂ ಕೂಡ ಈ ದಿವಸ ವೃಷಭರಾಶಿನವರು ತಂದುಕೊಳ್ತಕ್ಕಂಥದ್ದು. ಬಿಳಿ ವಸ್ತ್ರವನ್ನು ದಾನ ಮಾಡ್ತಕ್ಕಂಥದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಒಳ್ಳೆ ಫಲವನ್ನು ನೀನು ನೋಡುವಂಥದ್ದು. ಇನ್ನು ಮಿಥುನ ರಾಶಿನಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಸ್ಥಿರ ಆಸ್ತಿಯಲ್ಲಿ ಉಳಿತಾಯವಾಗ್ತಕ್ಕಂಥದ್ದು, ತಾಯಿಯ ಸಹಕಾರ ಮತ್ತು ತಾಯಿಯಿಂದ ಉಳಿತಾಯವಾಗ್ತಕ್ಕಂಥ ಸನ್ನಿವೇಶಗಳೆಲ್ಲ ಕೂಡ ಬರುವಂಥದ್ದು. ಲಾಭದ ಪ್ರಮಾಣ ಕಡಿಮೆ ಇದ್ರೂ ಕೂಡ ಮಿಥುನ ರಾಶಿನಿಗೆ ಉಳಿತಾಯಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಮೋಸವಿಲ್ಲ ಅಂತಕ್ಕಂಥದ್ದು. ಉತ್ತಮವಾದಂಥ ಘನತೆ, ಗೌರವ, ಹೆಸರು, ಕೀರ್ತಿ ಪ್ರಾಪ್ತಿಯಾಗುವಂಥ ಸ್ಥಿತಿಯೂ ಕೂಡ ಇದೆ. ಮೋಕ್ಷ ಭಾವವು ಜಾಸ್ತಿ ಆಗುತ್ತೆ. ಒಂಥರ ಒಂಟಿಯಾಗಿ ಕಾಲವನ್ನು ಕಳೆದು ಸ್ವಲ್ಪ ಸಂತೃಪ್ತಿಯ ಅಥವಾ ಶಾಂತಿ, ನೆಮ್ಮದಿಯ ಕಡೆಗೆ ಸ್ವಲ್ಪ ಹೆಚ್ಚಾಗಿ ವಾಲ್ತಕ್ಕಂಥ ಸಂದರ್ಭ. ವಿದ್ಯಾ ಪ್ರಗತಿಯನ್ನು ಕಾಣ್ತಕ್ಕಂಥ ಯೋಗ ಫಲಗಳು, ಅಂದುಕೊಂಡಂಥ ಕೆಲಸ ಕಾರ್ಯಗಳು ಸ್ವಲ್ಪ ಸುಸೂತ್ರವಾಗಿ ಆಗುವಂಥದ್ದು ಅಥವಾ ಬುದ್ಧಿವಂತಿಕೆಯಿಂದ ಸ್ವಲ್ಪ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ತಕ್ಕಂಥದ್ದು. ಅದರ ಜೊತೆಯಲ್ಲಿ ಓವರ್ ಥಿಂಕಿಂಗ್ ಜಾಸ್ತಿ ಇರುತ್ತೆ. ಬಂಧುಗಳಲ್ಲಿ ಅಥವಾ ಸಂಬಂಧಗಳಲ್ಲೆಲ್ಲೋ ಈ ವಿವಾಹಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಹುಡುಕಾಟವಾದರೆ ನನ್ನ ಪ್ರಕಾರ ಪರಿಚಯದ ಸರ್ಕಲಲ್ಲಿ ಸ್ವಲ್ಪ ವರದಾನವಾಗುವಂಥ ಸ್ಥಿತಿಯೂ ಕೂಡ ಇದೆ. ಸಂಗಾತಿಯಿಂದ ಸಹಕಾರಗಳು ಸಿಗುವಂಥದ್ದು, ದಾಂಪತ್ಯದಲ್ಲಿರ್ತಕ್ಕಂಥ ಮನಸ್ತಾಪಗಳು ಬಗೆಹರಿತಕ್ಕಂಥ ಲಕ್ಷಣಗಳೆಲ್ಲವೂ ಕೂಡ ಕಾಣ್ತದೆ. ಉದ್ಯೋಗಸ್ಥರಿಗೂ ಕೂಡ ಅನುಕೂಲದ ಸ್ಥಿತಿ ಇದೆ. ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರಗಳನ್ನು ಮಾಡುವಂಥವ್ರಿಗೂ ಅನುಕೂಲವಿದೆ. ವಿದ್ಯಾರ್ಥಿಗಳಿಗೂ ಕೂಡ ಅನುಕೂಲವಿದೆ. ಕೌಟುಂಬಿಕವಾದಂಥ ಸ್ಥಿತಿ ಸಂಬಂಧಪಟ್ಟಂತೆಯೂ ಕೂಡ ಅನುಕೂಲವಾಗ್ತಕ್ಕಂಥ ಯೋಗ ಫಲಗಳೆಲ್ಲವೂ ಕೂಡ ಇರುವಂಥದ್ದನ್ನು ಸ್ಪಷ್ಟವಾಗಿ ತೋರಿಸುತ್ತೆ. ಲಾಭ ಸ್ವಲ್ಪ ಕಡಿಮೆ ಇರಬಹುದು, ಬಟ್ ಸಂತೃಪ್ತಿಯ ದಿವಸವಾಗಿ ಪರಿವರ್ತನೆಯಾಗ್ತಕ್ಕಂಥದ್ದನ್ನು ಮಿಥುನ ರಾಶಿನವರು ನೋಡಬಹುದು. ಕುಲದೇವತೆಗೆ ಹಾಲನ್ನು ನೈವೇದ್ಯ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಒಳ್ಳೆ ಫಲವನ್ನು ನೀವು ನೋಡುವಂಥದ್ದು. ಇನ್ನು ಕಟಕ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಕಟಕ ರಾಶಿನವ್ರಿಗಂತೂ ಕೂಡ ಸ್ವಲ್ಪ ಆಟ ಆಡಿಸುವಂಥ ಸನ್ನಿವೇಶಗಳು ಬರಬಹುದು. ಕೆಲವೊಬ್ಬರಿಗೆ ಅನುಕೂಲ, ಕೆಲವು ಕ್ಷೇತ್ರದವರಿಗೆ ಮಾತ್ರ. ಯಾರಿಗೆ ವಿದೇಶಕ್ಕೆ ಹೋಗಬೇಕು ಅನ್ನೋಂಥವ್ರಿಗೆ, ಅದು ದೂರ ಪ್ರದೇಶದಲ್ಲೋ ಉದ್ಯೋಗ ಅರಸುವಂಥವ್ರಿಗೆ ಅನುಕೂಲ. ವಿದೇಶ, ಅನ್ಯ ರಾಜ್ಯ, ಅನ್ಯ ದೇಶಗಳಲ್ಲೇನಾದರೂ ಅವಕಾಶಗಳಿಗೆ ಸಂಬಂಧಪಟ್ಟಂತೆ ಹುಡುಕ್ತಾ ಇದ್ದರೆ ಅವರಿಗೆ ಅನುಕೂಲದ ಸ್ಥಿತಿಯನ್ನು ಕಾಣಬಹುದು. ಪ್ರಯಾಣ ಮಾಡುವಂಥವರಿಗೆ ಸ್ವಲ್ಪ ಖರ್ಚು ಜಾಸ್ತಿ ಬರುತ್ತೆ. ದೀರ್ಘ ಪ್ರಯಾಣ ಮಾಡಬೇಕಾದಂಥ ಅನಿವಾರ್ಯತೆಗಳು ಬರಬಹುದು. ದೀರ್ಘ ಪ್ರಯಾಣ ಮಾಡಲು ದೀರ್ಘಾವಧಿವರೆಗೆ ಕುಳಿತು ಸಾಕಾಗಿ ಯಾಕಪ್ಪ ಬಂದೆ ಅನ್ನೋ ರೀತಿಯಾದಂಥ ಸ್ಥಿತಿಯೂ ಕೂಡ ನಿರ್ಮಾಣವಾಗಿ ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುವಂಥದ್ದು. ಸಾಲಬಾಧೆಗಳು ಸ್ವಲ್ಪ ನಿದ್ರೆ ಮಾಡೋದಕ್ಕೆ ಬಿಡುವುದಿಲ್ಲ. ಅನಾರೋಗ್ಯ ಸ್ವಲ್ಪ ನಿದ್ರೆಯನ್ನು ಕೆಡಿಸುವಂಥ ಸ್ಥಿತಿ. ಲಾಭವೂ ಇಲ್ಲ, ಉಳಿತಾಯವೂ ಇಲ್ಲ, ಒತ್ತಡಗಳು ಜಾಸ್ತಿ, ಅದರ ಜೊತೆಗೆ ಖರ್ಚುಗಳು ಜಾಸ್ತಿ ಅಂತಕ್ಕಂಥ ಸನ್ನಿವೇಶಗಳು ಕಂಡು ಬರ್ತದೆ. ಈ ದಿವಸ ಬಂಧುಗಳಿಂದ ವಿರೋಧವೂ ಕೂಡ ಆಗತ್ತೆ. ನೆರೆಹೊರೆಯವರಿಂದ ವಿರೋಧವನ್ನೂ ಕೂಡ ಕಟ್ಟಿಕೊಳ್ತಕ್ಕಂಥದ್ದು. ಬರವಣಿಗೆಯಲ್ಲಿ ವ್ಯತ್ಯಾಸಗಳಾಗ್ತಕ್ಕಂಥದ್ದು. ವಿದ್ಯಾಭ್ಯಾಸದಲ್ಲಿ ತೊಡಕುಗಳು ಜಾಸ್ತಿ ಆಗುವಂಥ ಸ್ಥಿತಿ ಎಲ್ಲವೂ ಕೂಡ ಇರುವಂಥದ್ದು. ಆದರೆ ದಾಂಪತ್ಯ ಸೌಖ್ಯ ತುಂಬ ಚೆನ್ನಾಗಿರುವಂಥ ಸಂದರ್ಭ. ದಾಂಪತ್ಯದ ಅಸಮಾಧಾನ, ಅತೃಪ್ತಿಗಳಿದ್ದರೆ ಅದೂ ಕೂಡ ಬಗೆಹರಿತಕ್ಕಂಥ ಲಕ್ಷಣಗಳು. ಉನ್ನತ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂಥ ಪ್ರಯತ್ನದಲ್ಲಿ ಸ್ವಲ್ಪ ಯಶಸ್ಸನ್ನು ಗಳಿಸ್ತಕ್ಕಂಥ ಸನ್ನಿವೇಶ. ಹಾಸ್ಟೆಲಲ್ಲಿ ಓದಿ ಅಥವಾ ಓದಬೇಕು ಅನ್ನೋ ರೀತಿಯಾದಂಥ ಆಸೆಯನ್ನು ವ್ಯಕ್ತಪಡಿಸ್ತಕ್ಕಂಥ ವಿದ್ಯಾರ್ಥಿಗಳಿಗೆ, ಹಾಸ್ಟೆಲಲ್ಲಿದ್ದು ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅನುಕೂಲವಾಗ್ತಕ್ಕಂಥ ಸಂದರ್ಭ. ಈ ದಿವಸ ಕಟಕ ರಾಶಿಯನ್ನು ನೋಡುವಂಥ ಸಾಧ್ಯತೆಗಳಿರುತ್ತೆ. ಓಂ ಶಂ ಶನೈಶ್ಚರಾಯ ನಮಃ ಈ ಒಂದು ಮಂತ್ರವನ್ನು ಜಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಒಳ್ಳೆ ಫಲವನ್ನು ನೀನು ನೋಡುವಂಥದ್ದು. ಇನ್ನು ಸಿಂಹರಾಶಿನಿಗೆ ಸಂಬಂಧಪಟ್ಟಂಥ ರೀತಿಯನ್ನು ನೋಡಿದಾಗ ಬರುತ್ತೆ ಅವಕಾಶ, ಉಪಯೋಗಿಸ್ಕೊಳ್ಳೋದಿಲ್ಲ. ಬರುತ್ತೆ ಲಾಭ, ಉಳಿಯೋದಿಲ್ಲ. 100 ಬಂದರೆ 150, 200 ಖರ್ಚು ಅನ್ನೋ ರೀತಿಯಾದಂಥ ಸ್ಥಿತಿ. ಹಾಗಾಗಿ ಉಳಿತಾಯ ಮಾಡೋದಕ್ಕಾಗೋದಿಲ್ಲ. ಸ್ವಲ್ಪ ಮೋಜು ಮಸ್ತಿಯ ಕಡೆಗೆ ಹೆಚ್ಚು ಒಲವು ಅಥವಾ ದುಂದು ವೆಚ್ಚಗಳು ಜಾಸ್ತಿ ಆಗುವಂಥದ್ದು.
ಯಾವುದೋ ವಸ್ತುಗಳನ್ನು ಹೆಚ್ಚಾಗಿ ಖರ್ಚು ಮಾಡ್ತಕ್ಕಂಥದ್ದು ಅಥವಾ ಇನ್ವೆಸ್ಟ್ಮೆಂಟ್ ಹೆಚ್ಚಾಗಿ ಮಾಡಿ ಸ್ವಲ್ಪ ಕೊರತೆಯನ್ನು ಎದುರಿಸ್ತಕ್ಕಂಥ ಸಂದರ್ಭ. ಅಂದರೆ ಆರ್ಥಿಕ ಮುಗ್ಗಟ್ಟು ಅಂತ ಅಲ್ಲ, ನೀವು ಮಾಡುವಂಥ ಇನ್ವೆಸ್ಟು ಖರ್ಚುಗಳು ನಿಮಗೆ ಕೊರತೆಯನ್ನು ತರಬಹುದು ಅಷ್ಟೇ. ವ್ಯವಹಾರಗಳೆಲ್ಲವೂ ಕೂಡ ಚೆನ್ನಾಗಾಗುತ್ತೆ, ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಉದ್ಯೋಗಸ್ಥರಿಗೂ ಕೂಡ ಅಂಥ ಅಸಮಾಧಾನ ಅನ್ನೋ ರೀತಿಯಲ್ಲಿ ಇಲ್ಲ. ಕೆಲಸ ಕಾರ್ಯಗಳು ಪರ್ಫೆಕ್ಟಾಗಿ ಆಗುತ್ತೆ, ಚೆನ್ನಾಗಿ ಮಾಡ್ತೀರಿ, ಚುರುಕಾಗಿ ಮಾಡ್ತೀರಿ, ಅಲ್ಲೂ ಕೂಡ ಲೋಪದೋಷಗಳಿಲ್ಲ. ವಿದ್ಯಾರ್ಥಿಗಳಿಗೂ ಕೂಡ ತುಂಬ ಚೆನ್ನಾಗಿದೆ, ಸ್ವಲ್ಪ ನಿದ್ರೆ ಕಡಿಮೆ ಆಗಬಹುದು. ವಿದ್ಯಾಭ್ಯಾಸ ಚೆನ್ನಾಗಿರುವಂಥ ಯೋಗ ಫಲಗಳೆಲ್ಲವೂ ಕೂಡ ಇರುತ್ತೆ. ದುಸ್ಥಾನ ಆದವೆ ದುಸ್ಥಾನ, ವಿಪರೀತ ರಾಜಯೋಗ ಅನ್ನೋ ರೀತಿಯಾದ ಕಂಡೀಷನ್ಸ್ ಇರ್ತದೆ. ಬಟ್ ಅವನು ಕೂಡ ಪ್ರಭಾವಕ್ಕೆ ಒಳಗಾಗಿರ್ತಕ್ಕಂಥದ್ದಾಗಿರೋದ್ರಿಂದ ಆಗಲೇ ಹೇಳಿದಂಥ ರೀತಿಯಲ್ಲಿ ಸ್ವಲ್ಪ ಸಿಕ್ಕಂಥ ಅವಕಾಶವನ್ನು ನೀವು ಸರಿಯಾಗಿ ಸದುಪಯೋಗ ಪಡಿಸಿಕೊಳ್ಳದಲೇ ಇರಬಹುದು. ಬಟ್ ಅವಕಾಶವಂತೂ ಖಂಡಿತವಾಗಲೂ ಬರ್ತದೆ. ಸಿಂಹರಾಶಿನಿಗೆ ಉತ್ತಮವಾದ ದಿವಸ ಸರಿಯಾದ ರೀತಿಯಲ್ಲಿ ಬಳಸಿಕೊಂಡರೆ ಏನು ಮಾಡೋಕ್ಕಾಗಲ್ಲ, ಹೆಚ್ಚಾಗಿ ಖರ್ಚು ಮಾಡ್ತೀರಿ ಸಿಂಹರಾಶಿನವರು. ದುರ್ಗಾ ಪರಮೇಶ್ವರಿಗೆ ಕುಂಕುಮಾರ್ಚನೆಯನ್ನು ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಒಳ್ಳೆಯ ಫಲವನ್ನು ನೀವು ನೋಡುವಂಥದ್ದು. ಇನ್ನು ಕನ್ಯಾ ರಾಶಿನಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಶುಭ ಕಾರ್ಯಕ್ಕೆ ಸಂಬಂಧಪಟ್ಟಂತೆ ಅನುಕೂಲ, ಪಾಲುದಾರಿಕೆ ವ್ಯವಹಾರದಲ್ಲಿ ಅನುಕೂಲವಾಗ್ತಕ್ಕಂಥದ್ದು, ಲಾಭವಾಗ್ತಕ್ಕಂಥದ್ದು, ಯೋಗ ಬರತಕ್ಕಂಥದ್ದು, ಉದ್ಯೋಗದಲ್ಲಿ ಪ್ರಗತಿಯನ್ನು ಕಾಣತಕ್ಕಂಥದ್ದು, ಬಡ್ತಿಗೆ ಸಂಬಂಧಪಟ್ಟಂತೆ ಪ್ರಯತ್ನ ಮಾಡ್ತಾ ಇದ್ದೀರಿ, ಖಂಡಿತ ಅನುಕೂಲವಾಗ್ತದೆ. ಪ್ರಮೋಷನ್ ಸಂಬಂಧಪಟ್ಟಂಥ ರೀತಿಯಲ್ಲಿ ಅನುಕೂಲವಾಗ್ತಕ್ಕಂಥ ಸಂದರ್ಭ, ಸ್ಥಿರಾಸ್ತಿ ವ್ಯವಹಾರಗಳು ತುಂಬ ಚೆನ್ನಾಗಾಗತ್ತೆ. ತಾಯಿಯಿಂದ ಲಾಭವಾಗ್ತಕ್ಕಂಥ ಸನ್ನಿವೇಶಗಳು ಬರುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಇರುತ್ತೆ. ಒಟ್ಟಿನಲ್ಲಿ ಬಾಧಕಾಧಿಪತಿಯ ಪ್ರಭಾವವಿದ್ರೂ ಕೂಡ ಲಾಭಕ್ಕೆ ಒಳಗಾಗಿರ್ತಕ್ಕಂಥದ್ದು, ಲಾಭದಲ್ಲಿರ್ತಕ್ಕಂಥ ಗ್ರಹದ ಪ್ರಭಾವಕ್ಕೊಳಗಾಗಿರ್ತಕ್ಕಂಥದ್ದು, ದಶಮ ಪ್ರಭಾವಕ್ಕೊಳಗಾಗಿರ್ತಕ್ಕಂಥದ್ದಾಗಿರೋದ್ರಿಂದ ಉತ್ತಮವಾದಂಥ ಗೌರವ, ಹೆಸರು, ಕೀರ್ತಿ, ಪ್ರತಿಷ್ಠೆ, ಮಾನ ಸನ್ಮಾನಗಳು ಲಭಿಸಲೇಬೇಕು. ಅಂದುಕೊಂಡಂಥ ಕೆಲಸ ಕಾರ್ಯಗಳು ಇವತ್ತಿನ ದಿವಸ ಸುಸೂತ್ರವಾಗಿ ಆಗಲೇಬೇಕು ಅನ್ನೋ ರೀತಿಯಾದಂಥ ಸ್ಥಿತಿಯನ್ನು ಈ ದಿವಸ ಕನ್ಯಾ ರಾಶಿನ ಎಲ್ಲ ರೀತಿಯಲ್ಲೂ ವಿದ್ಯಾಭ್ಯಾಸ ಚೆನ್ನಾಗಿದೆ, ಉದ್ಯೋಗ ಚೆನ್ನಾಗಿದೆ, ವ್ಯವಹಾರಗಳು ಚೆನ್ನಾಗಿದೆ, ವ್ಯಾಪಾರಗಳು ಚೆನ್ನಾಗಿದೆ, ಅಂದುಕೊಂಡಿದ್ದು ಸಕ್ಸಸ್ ಆಗುತ್ತೆ, ಶುಭಪ್ರದ, ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಳ್ಳಿ ಕನ್ಯಾ ರಾಶಿನವರು. ವೃದ್ಧರಿಗೆ ಸಿಹಿ ತಿಂಡಿಯನ್ನು ನೀಡೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಒಳ್ಳೆ ಫಲವನ್ನು ನೀವು ನೋಡುವಂಥದ್ದು. ಇನ್ನು ತುಲಾರಾಶಿನವ್ರಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ತುಲಾರಾಶಿನವ್ರಿಗೆ ಉದ್ಯೋಗಸ್ಥರಿಗೆ ತುಂಬ ಶುಭಪ್ರದವಾದಂಥ ದಿವಸ. ಉದ್ಯೋಗ ಬದಲಾವಣೆಗೆ ಸಂಬಂಧಪಟ್ಟಂತೆ, ಸ್ಥಳ ಬದಲಾವಣೆಗೆ ಸಂಬಂಧಪಟ್ಟಂತೆ ಪ್ರಯತ್ನ ಅದ್ಭುತವಾದಂಥ ದಿವಸ. ಸ್ಥಿರಾಸ್ತಿ ಮಾರಾಟಗಾರರಿಗೆ ಅನುಕೂಲ, ಕಮಿಷನ್ ಬೇಸಿಕ್ ವ್ಯವಹಾರವನ್ನು ಮಾಡುವಂಥವ್ರಿಗೆ ಅನುಕೂಲ. ಸ್ವಲ್ಪ ನಾಲೆಡ್ಜ್ ಉಪಯೋಗಿಸಿ, ಸ್ಕಿಲ್ ಅನ್ನೋ ರೀತಿಯಲ್ಲಿ ಏನು ಹೇಳ್ತೀವಲ್ಲ ಅದನ್ನು ಉಪಯೋಗಿಸಿ ನಿಮ್ಮದೇ ಆದಂಥ ಸ್ವಂತಿಕೆಯನ್ನು ಉಪಯೋಗಿಸಿ ಮಾಡುವಂಥ ವ್ಯವಹಾರಗಳೆಲ್ಲ ಯಾರ್ಯಾರು ಮಾಡ್ತಿರಲ್ಲ ಅವರೆಲ್ಲರಿಗೂ ಕೂಡ ಸಕ್ಸಸ್ಸನ್ನು ಕಾಣತಕ್ಕಂಥದ್ದು. ಅಂದರೆ ನೀವೇನು ಯೋಚನೆ ಮಾಡ್ತೀರಿ, ಏನು ಪ್ಲ್ಯಾನ್ ಮಾಡ್ತಿದ್ದೀರಿ ಅದು ಹಾಗೆಯೇ ಯಥಾವತ್ತು ನಡೀತಕ್ಕಂಥ ಯೋಗ ಫಲಗಳೆಲ್ಲವೂ ಕೂಡ ಕಂಡು ಬರುವಂಥದ್ದು ಸ್ಪಷ್ಟವಾಗಿ ತೋರಿಸುತ್ತೆ. ವ್ಯಾವಹಾರಿಕ ಜಗತ್ತಿನಲ್ಲಿ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರಗಳನ್ನು ಮಾಡುವಂಥವರಿಗೆ ಮಾತ್ರ ಸ್ವಲ್ಪ ಹೆಚ್ಚಿನ ಜವಾಬ್ದಾರಿಗಳು ಜಾಸ್ತಿ ಬರುತ್ತೆ, ಲೋಡ್ ಜಾಸ್ತಿ ಆಗುತ್ತೆ. ನಿಮ್ಮ ಮೇಲೆ ಜವಾಬ್ದಾರಿಗಳು ಅಂತಕ್ಕಂಥ ರೀತಿಯಲ್ಲಿ ಲೋಡ್ ಜಾಸ್ತಿ ಆಗುತ್ತೆ. ಅಲ್ಲಿ ಮಾಡೋದ ಇಲ್ಲಿ ಮಾಡೋದ, ಇಲ್ಲಿ ಮಾಡೋದ ಅಲ್ಲಿ ಮಾಡೋದ, ಈ ರೀತಿಯಲ್ಲಿ ಅವ್ಯವಸ್ಥೆಗಳಾಗ್ತಕ್ಕಂಥದ್ದು. ಅದರ ಜೊತೆಯಲ್ಲಿ ನಿಮ್ಮ ಕೈ ಕೆಳಗೆ ಕೆಲಸ ಮಾಡುವಂಥವ್ರು ಯಾರು ಇರ್ತಾರೋ ಅವರು ಸರಿಯಾಗಿ ಕೆಲಸ ಮಾಡಲ್ಲ. ಹಂಗಾಗಿ ನಿಮಗೆ ನೀವು ಅಲ್ಲಿ ತೊಡಗಿಸ್ಕೊಳ್ಬೇಕಾಗತ್ತೆ. ಆ ಕೆಲಸ ಕಾರ್ಯದಲ್ಲಿ ಇನ್ನೂ ರೀತಿಯಾದಂಥ ಸ್ಥಿತಿಯನ್ನು ನೋಡಬೇಕಾಗತ್ತೆ. ಈ ಕ್ಯಾಂಪಸ್ ಸೆಲೆಕ್ಷನ್ ಏನಾದರೂ ಇದ್ದರೆ ವಿದ್ಯಾರ್ಥಿಗಳಿಗೆ ಈ ದಿವಸ ಏನಾದರೂ ಬಂದರೆ ಖಂಡಿತ ತುಲಾರಾಶಿಯವರಿಗೆ ಯೋಗ ಫಲಗಳು ಬರ್ತದೆ. ವಿದೇಶಯಾನವನ್ನು ಮಾಡಬೇಕು, ಖಂಡಿತ ಅನುಕೂಲ. ಉತ್ತಮವಾದಂಥ ಹೆಸರು, ಗೌರವ, ಕೀರ್ತಿ, ಪ್ರತಿಷ್ಠೆ, ಮಾನ ಸನ್ಮಾನಗಳೆಲ್ಲವೂ ಕೂಡ ಸಿಗುವಂಥ ಸನ್ನಿವೇಶಗಳೆಲ್ಲವೂ ಕೂಡ ಈ ದಿವಸ ಇದೆ. ಬೇರೆಯವರ ದಿನಗೂಲಿ, ವಾರಗೂಲಿ ಅಥವಾ ತಿಂಗಳ ಸಂಬಳಕ್ಕೆ ಕೆಲಸವನ್ನು ಮಾಡುವಂಥವರು, ಕಂಪನಿಗಳಲ್ಲಿ ಕೆಲಸ ಮಾಡುವಂಥವ್ರಿಗೆ ಮಾತ್ರ ಅದ್ಭುತವಾದಂಥ ಸ್ಥಿತಿ. ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರ ಸ್ವಲ್ಪ ಜಿಡ್ಡುಗಟ್ಟಿದಂಥ ರೀತಿಯಲ್ಲಿ ಇರುತ್ತೆ ಈ ದಿವಸ ತುಲಾರಾಶಿಗೆ ಸಂಬಂಧಪಟ್ಟಂತೆ. ತೊಗರಿ ಬೇಳೆಯನ್ನು ದಾನ ಮಾಡ್ತಕ್ಕಂಥದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಒಳ್ಳೆ ಫಲವನ್ನು ನೀವು ನೋಡುವಂಥದ್ದು. ಇನ್ನು ವೃಶ್ಚಿಕ ರಾಶಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಲಕ್ಷ್ಮೀ ಯೋಗವಿರ್ತಕ್ಕಂಥದ್ದು. ವೃಶ್ಚಿಕ ರಾಶಿಗೆ ಈ ದಿವಸ ಲಾಭವಾಗಬೇಕು, ಯೋಗ ಬರಬೇಕು, ಅದೃಷ್ಟ ಬರಬೇಕು, ಉಳಿತಾಯವಾಗಬೇಕು. ನೀವು ನಿರೀಕ್ಷಿಸಿದ್ದಕ್ಕಿಂತಲೂ ಕೂಡ ಹೆಚ್ಚಿನದಾದಂಥ ಲಾಭವೂ ಉಳಿತಾಯವೂ ಆಗುವಂಥ ಸ್ಥಿತಿಯನ್ನು ಕಾಣುವಂಥದ್ದು. ಅದೃಷ್ಟ ಸ್ವಲ್ಪ ಕೈ ಹಿಡಿತಕ್ಕಂಥ ಸನ್ನಿವೇಶಗಳೆಲ್ಲವೂ ಕೂಡ ಕಂಡು ಬರುತ್ತದೆ. ಅದೇ ರೀತಿಯಲ್ಲಿ ಅಪವಾದವೂ ಕೂಡ ಬೆನ್ನಿಗೆ ನಿಂತಿರ್ತದೆ. ಸ್ವಲ್ಪ ಏನೋ ಗಾಳಿ ಸುದ್ದಿಯ ಮಾತುಗಳೂ ಕೂಡ ಕಂಡು ಬರ್ತದೆ. ನಿಮ್ಮ ಬಗ್ಗೆ ಅಪಪ್ರಚಾರದ ಅಥವಾ ನಿಮ್ಮ ನಡತೆಯ ಬಗ್ಗೆ
ಕೆಲವು ಗಾಳಿ ಸುದ್ದಿಗಳು ಬೇರೆಯವರು ಮಾತಾಡಿರ್ತಕ್ಕಂಥದ್ದು ಕೂಡ ನಿಮಗೆ ಬರತಕ್ಕಂಥ ಸನ್ನಿವೇಶ. ಆದ್ದರಿಂದ ಸ್ವಲ್ಪ ಅದನ್ನೇನಾದ್ರು ಬುದ್ಧಿಗೆ ತೆಗೆದುಕೊಂಡ್ರೆ, ನಿಮ್ಮ ಯೋಚನೆಗೆ ತೆಗೆದುಕೊಂಡ್ರೆ ಸ್ವಲ್ಪ ಆ ನೆಮ್ಮದಿಯನ್ನು ಕಳೆದುಕೊಳ್ತೀರಿ. ವ್ಯಾವಹಾರಿಕವಾದಂಥ ಜಗತ್ತು ಚೆನ್ನಾಗಿದೆ. ಸಾಮಾಜಿಕವಾಗಿ ಅಥವಾ ಜನಗಳಿಂದ ಬರತಕ್ಕಂಥ ನಿಂದನೆ ಅಪವಾದಗಳಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುವುದಿಲ್ಲ. ವಿದ್ಯಾಭ್ಯಾಸ ಹೈಯರ್ ಎಜುಕೇಷನ್ ಮಾಡುವಂಥವ್ರಿಗೆ ತೊಡಕು ಸಮಸ್ಯೆ. ಆದರೆ ಈ SSLC ಒಳಗಿನ ವಿದ್ಯಾರ್ಥಿಗಳು ಯಾರಿದ್ದೀರಲ್ಲ ಅವರೆಲ್ಲರಿಗೂ ಕೂಡ ಒಳ್ಳೆಯ ಸ್ಥಿತಿಯನ್ನು ನೋಡುವಂಥ ಯೋಗ ಫಲಗಳೆಲ್ಲವೂ ಕೂಡ ಕಂಡುಬರ್ತದೆ. ಪೂರ್ವಾರ್ಜಿತವಾದಂಥ ಪುಣ್ಯಫಲ ಅಥವಾ ಗುಪ್ತ ಶಕ್ತಿಯ ವರದಾನ, ಗುಪ್ತ ವ್ಯಕ್ತಿಗಳ ಸಹಾಯ ಎಲ್ಲವೂ ಕೂಡ ಈ ದಿವಸ ಪ್ರಾಪ್ತಿಯ ಸಂದರ್ಭವಿದೆ. ವೃಶ್ಚಿಕ ರಾಶಿನವ್ರಿಗೆ ಒಳ್ಳೆಯ ಅದೃಷ್ಟದ ದಿವಸವೇ. ವೃಶ್ಚಿಕ ರಾಶಿನವ್ರಿಗೆ ವೃದ್ಧಾಶ್ರಮಕ್ಕೆ ಔಷಧಿಯನ್ನು ಸಹಾಯ ಮಾಡೋದರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಒಳ್ಳೆ ಫಲವನ್ನು ನೀವು ನೋಡುವಂಥದ್ದು. ಇನ್ನು ಧನುಸ್ಸು ರಾಶಿನವ್ರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಅಷ್ಟಮದಲ್ಲಿದ್ದಾನೆ. ಹಾಗಾಗಿ ಬಾಧಕ ಪ್ರಭಾವ, ನೀವೇ ಹೋಗಿ ತಪ್ಪು ಹೆಜ್ಜೆಯನ್ನು ಇಡ್ತಕ್ಕಂಥದ್ದು. ಓವರ್ ಥಿಂಕಿಂಗ್ ನಿಮ್ಮನ್ನು ಅತಿಬುದ್ಧಿವಂತಿಕೆ ಅಂತೀವಲ್ಲ, ಅತಿಬುದ್ಧಿವಂತಿಕೆ ಅಥವಾ ಓವರ್ ಥಿಂಕಿಂಗ್ ತುಂಬ ಹೆಚ್ಚಾಗಿ ಅದರ ಬಗ್ಗೆ ತಲೆ ಕೆಡಿಸ್ಕೊಂಡು ಪ್ಲ್ಯಾನ್ ಮಾಡಿ ಅದು ಇದು ಅನ್ನೋ ರೀತಿಯಲ್ಲಿ ಪ್ಲ್ಯಾನ್ ಮಾಡಿದರೆ ಅವೆಲ್ಲವೂ ಕೂಡ ನಿಮ್ಮನ್ನು ಆಪತ್ತಿಗೆ ತಳ್ಳೋದಕ್ಕೆ ಬಂದಿರ್ತದೆ ಅಂತಕ್ಕನ್ನು ಸ್ಪಷ್ಟಪಡಿಸಿಕೊಂಡು ಬಿಡ್ರಿ. ಅಥವಾ ನಿಮಗೆ ನೋವನ್ನು ಕೊಡ್ತಕ್ಕಂಥ ರೀತಿಯಲ್ಲೇ ನಿಮ್ಮ ಬುದ್ಧಿ ಓಡ್ತದೆ, ಅಥವಾ ನಿಮ್ಮ ಭವಿಷ್ಯಕ್ಕೆ ಕಳಂಕವನ್ನು ತರುವಂಥ ರೀತಿಯಲ್ಲಿ, ಅಥವಾ ನಿಮ್ಮ ಭವಿಷ್ಯವನ್ನು ಮಂಕು ಮಾಡುವಂಥ ರೀತಿಯಲ್ಲೇ ನಿಮ್ಮ ಬುದ್ಧಿ ಅಂತಕ್ಕಂಥದ್ದು ಕೆಲಸ ಮಾಡ್ತದೆ ಅಂತಕ್ಕಂಥದ್ದು ಈ ರೀತಿಯಲ್ಲಿ ಇರುವಂಥನ್ನು ಸ್ಪಷ್ಟವಾಗಿ ತೋರಿಸುತ್ತೆ. ಆದರೆ ಉದ್ಯೋಗಸ್ಥರಿಗೆ ದಿನಗೂಲಿ, ವಾರಗೂಲಿ, ತಿಂಗಳ ಸಂಬಳಕ್ಕೆ ಸಂಬಂಧಪಟ್ಟಂತೆ ಕೆಲಸವನ್ನು ಮಾಡುವಂಥವ್ರಿಗೆ ಪರವಾಗಿಲ್ಲ. ಅಪವಾದಗಳು ಏನಿರ್ತವೋ ಅವೆಲ್ಲವೂ ಬರ್ತವೆ. ಬಟ್ ಕೆಲಸ ಕಾರ್ಯಗಳನ್ನು ಸರಿಯಾಗಿ ಮಾಡ್ತಕ್ಕಂಥ ಸ್ಥಿತಿ ಎಲ್ಲವೂ ಕೂಡ ಕಂಡುಬರುವಂಥದ್ದು ಉಂಟು. ಶುಭ ಕಾರ್ಯಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ವರದಾನ, ಆಕಸ್ಮಿಕವಾಗಿ ಯಾವುದೋ ಒಂದು ಹೆಣ್ಣಿದೆ, ವರ ಇದೆ, ವಧು ಇದೆ ಅನ್ನೋ ರೀತಿಯಲ್ಲಿ ಸುದ್ದಿಗಳು ಬರುವಂಥ ಸನ್ನಿವೇಶ. ಸ್ವಲ್ಪ ಒಂಟಿಯಾಗಿ ಕಾಲ ಕಳಿತಕ್ಕಂಥ ಸಂದರ್ಭ. ಮಾತೃವಿನೊಂದಿಗೆ, ತಾಯಿಯೊಂದಿಗೆ ಸ್ವಲ್ಪ ಕಲಹವನ್ನು ಮಾಡಿಕೊಳ್ತಕ್ಕಂಥದ್ದು. ತಾಯಿಗೆ ನೋವಾಗುವಂಥ ರೀತಿಯಲ್ಲಿ ನೀವು ನಡೆದುಕೊಳ್ತಕ್ಕಂಥ ಸನ್ನಿವೇಶ. ಯಾರು ಏನೇ ಮಾಡಿದ್ರೂ ಕೂಡ, ಒಳಿತನ್ನು ಮಾಡಿದ್ರೂ, ಒಳ್ಳೆಯ ಮಾತನ್ನು ಹೇಳಿದ್ರೂ ಕೂಡ ಅದರಲ್ಲೇನೋ ತಪ್ಪು ಕಂಡುಕೊಳ್ತಕ್ಕಂಥದ್ದು ಅಥವಾ ತಪ್ಪು ಹುಡುಕ್ತಕ್ಕಂಥ ಸ್ಥಿತಿ ನಿಮ್ಮ ಬುದ್ಧಿನಲ್ಲಿ ಇರುವಂಥದ್ದು. ಆ ರೀತಿಯಾದಂಥ ಆಲೋಚನೆಗಳು ಬರುವಂಥ ಸಂದರ್ಭವೆಲ್ಲವೂ ಕೂಡ ಇರುತ್ತೆ. ಏನೋ ಒಂದು 3-4 ತಿಂಗಳು ಧನುಸ್ಸು ರಾಶಿನವ್ರಿಗೆ ಸ್ವಲ್ಪ ಅತೃಪ್ತಿ, ಅಸಮಾಧಾನದಲ್ಲಿ ದೂಡಬೇಕಾಗತ್ತೆ. ಆದರೆ ಕೆಲಸ ಕಾರ್ಯಗಳಿಗೆ ಯಾವುದೇ ತೊಂದರೆ ಇಲ್ಲ. ನಿಮ್ಮ ಇನ್ನರ್ ಫೀಲಿಂಗ್ ಏನಿದೆ, ಬುದ್ಧಿ ಚಂಚಲತೆ ಏನಿದೆ, ಅದು ಮಾತ್ರ ನಿಮ್ಮನ್ನು ಸ್ವಲ್ಪ ಡಿಸ್ಟರ್ಬ್ ಮಾಡುತ್ತೆ. ಇನ್ನೂ 3-4 ತಿಂಗಳ ಕಾಲ ಈ ಸ್ಥಿತಿಗತಿಗಳನ್ನು ಎದುರಿಸಬೇಕಾಗತ್ತೆ ನೀವು ಧನುಸ್ಸು ರಾಶಿನವರು. ಅನಿವಾರ್ಯ, ಏನು ಮಾಡೋದಕ್ಕಾಗಲ್ಲ. ರಾಷ್ಟ್ರಾಧಿಪತಿ ಅಥವಾ ಲಗ್ನಾಧಿಪತಿಯಾದಂತನೂ ಆ ಪ್ರಭಾವಕ್ಕೊಳಗಾಗಿರ್ತಕ್ಕಂಥದ್ದಾಗಿರೋದ್ರಿಂದ ಈಗ ಈಸಿಯಾಗಿ ಮಾಟ, ಮಂತ್ರ, ತಂತ್ರ, ದೃಷ್ಟಿದೋಷಗಳು ತುಂಬ ಈಸಿಯಾಗಿ ವರ್ಕ್ ಆಗಿಬಿಡ್ತದೆ ಧನುಸ್ಸು ರಾಶಿನವರಿಗೆ. ಈ 3-4 ತಿಂಗಳ ಅವಧಿಯ ಸಂದರ್ಭದಲ್ಲಿ ಈ ಕಂಡೀಷನ್ಸ್ ನಡೆಯಬೇಕು ಅನ್ನೋ ರೀತಿಯಾದಂಥ ಸ್ಥಿತಿ ಇರುತ್ತೆ. ಸಹೋದರರಿಗೆ ವಸ್ತ್ರದಾನವನ್ನು ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಒಳ್ಳೆ ಫಲವನ್ನು ನೀವು ನೋಡುವಂಥದ್ದು. ಇನ್ನು ಮಕರ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸಾಲ ದಯವಿಟ್ಟು ಈಗ ತೆಗೆದುಕೊಳ್ಳೋಕೋಬೇಡಿ. ಈಗ ಸಾಲವೇನಾದರೂ ತೆಗೆದುಕೊಂಡರೆ ನೀವು ಯಾವುದೇ ಕಾರಣಕ್ಕೂ ಮತ್ತೆ ತೀರಿಸೋದಕ್ಕಾಗೋದಿಲ್ಲ. ತುಂಬ ಲಾಂಗ್ ಟೈಮ್, 15 ವರ್ಷನೋ, 20 ವರ್ಷನೋ, 30 ವರ್ಷನೋ ಅಥವಾ ಸಾತ್ರೂ ಕೂಡ ಸಾಲವನ್ನು ತೀರ್ಸೋಕ್ಕಾಗೋಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿಗೆ ಬಂದು ನಿಲ್ಲಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಇನ್ನೊಂದು ವರದಾನ, ನಿಮಗೆ 2ನೇ ಮದುವೆಗೆ ಸಂಬಂಧಪಟ್ಟಂತೆ ಪ್ರಯತ್ನವನ್ನು ಮಾಡ್ತಾ ಇದ್ರಿ, ವರದಾನವಿದೆ. ಶುಭ ಕಾರ್ಯ, ವಿವಾಹಕ್ಕೆ ಸಂಬಂಧಪಟ್ಟಂತೆ ಏನೋ ಪ್ರಯತ್ನ ಮಾಡ್ತಿದ್ರಿ, ಅನುಕೂಲವಿರ್ತಕ್ಕಂಥ ಸಂದರ್ಭಗಳಲ್ಲೂ ಕೂಡ ಕಂಡುಬರುವಂಥದ್ದು. ದಾಂಪತ್ಯದಲ್ಲಿ ಯಾಕೋ ಅಸಮಾಧಾನಗಳಿರ್ತದೆ. ಒಂದು ರೀತಿಯಲ್ಲಿ ಅಂಥ ಕ್ಲಾಶಸ್ಗಳಿರಲ್ಲ, ಆದರೂ ಅಸಮಾಧಾನಗಳು ಅಂತಕ್ಕಂಥದ್ದನ್ನು ಕಾಣುವಂಥ ಸಂದರ್ಭ. ಆರ್ಥಿಕವಾದಂಥ ಸ್ಥಿತಿಯಲ್ಲಿ ಖರ್ಚುಗಳು ಜಾಸ್ತಿ ಬರ್ತದೆ, ಹಾಗಾಗಿ ಉಳಿತಾಯ ಮಾಡಿಕೊಳ್ಳೋದಕ್ಕೆ ಆಗೋದಿಲ್ಲ. ಬಟ್ ನಿಮಗೆ ಯಾವುದು ಬ್ಯಾಲೆನ್ಸ್ ಆಗಬೇಕು ಹಣಕಾಸಿನ ವ್ಯವಸ್ಥೆಗಳು ಅದೆಲ್ಲವೂ ಕೂಡ ಆಗುವಂಥ ಸಂದರ್ಭಗಳಿದೆ. ಮತ್ತು ಆರೋಗ್ಯ ಸಂಬಂಧಪಟ್ಟಂತೆ ಸ್ವಲ್ಪ ಜಾಗ್ರತೆ. ಈ ಸ್ಕಿನ್ ಡಿಸೀಸು, ಕುತ್ತಿಗೆ ನೋವು, ನರಕ್ಕೆ ಸಂಬಂಧಪಟ್ಟಂಥ ವ್ಯತ್ಯಾಸ, ಆಮೇಲೆ ರಕ್ತನಾಳಕ್ಕೆ ಸಂಬಂಧಪಟ್ಟಂಥ ವ್ಯತ್ಯಾಸ, ಇವು ಎಲ್ಲವೂ ಸಣ್ಣದಾಗಿ ಮೆದುಳಿಗೆ ಸಂಬಂಧಪಟ್ಟಂಥ ವ್ಯತ್ಯಾಸ, ತುಂಬ ಸೆನ್ಸಿಟಿವ್ ಆಲೋಚನೆಗಳು ಬರ್ತಕ್ಕಂಥದ್ದು, ಸ್ವಲ್ಪ ಏನೋ ಪ್ಯಾರಲಿಸಿಸ್ ಸಂಬಂಧಪಟ್ಟಂಥ ವ್ಯತ್ಯಾಸ, ಈ ಸ್ಕಿನ್ ಡಿಸೀಸ್ ಇರೋವಂಥವ್ರು ಸ್ವಲ್ಪ ಈ ಜಾಗ್ರತೆ. ಇನ್ನೂ 3-4 ತಿಂಗಳ ಕಾಲ ಇದರ ಪ್ರಭಾವ, ಗುರುದಶೆ, ಬುಧಭಕ್ತಿ, ಗುರುಭಕ್ತಿ ನಡೀತಾ ಇದ್ದರೆ
ಮಕರ ರಾಶಿ ಮಕರ ಲಗ್ನವಾಗಿದ್ದರೆ ಇನ್ನು 3-4 ತಿಂಗಳು ಆರೋಗ್ಯ ಮಾತ್ರ ಬಹಳ ಕೈ ಕೊಡ್ತಕ್ಕಂಥ ಸ್ಥಿತಿಯನ್ನು ಕಾಣಬಹುದು ಈ ಸನ್ನಿವೇಶದಲ್ಲಿ ಅಂತಕ್ಕಂಥದ್ದು ಸ್ಪಷ್ಟವಾಗಿ ತೋರಿಸುತ್ತೆ. ಹಾಗಾಗಿ ಜಾಗ್ರತೆ. ವಿದ್ಯಾರ್ಥಿಗಳಿಗೆ ಏನಂಥ ಲೋಪದೋಷಗಳಿಲ್ಲ. ಅನಾರೋಗ್ಯ ಕಾಡದೆ ಹೋದರೆ ವಿದ್ಯಾಭ್ಯಾಸ ಚೆನ್ನಾಗಿರ್ತದೆ. ಮಕರ ರಾಶಿಗೆ ಸಂಬಂಧಪಟ್ಟಂತೆ ಅಕ್ಕಿಯನ್ನು ದಾನ ಮಾಡ್ತಕ್ಕಂಥದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಒಳ್ಳೆ ಫಲವನ್ನು ನೀವು ನೋಡುವಂಥದ್ದು. ಇನ್ನು ಕುಂಭರಾಶಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಕುಂಭರಾಶಿನವ್ರಿಗೆ ಷಷ್ಠ ಪ್ರಭಾವ. ಯಾರ್ಯಾರು ನೀವು ತುಂಬ ಒಳ್ಳೆಯವರು, ತುಂಬ ಚತುರರು ಅಂದುಕೊಂಡು ಅವರ ಬಗ್ಗೆ ಹೆಚ್ಚು ಕಾಳಜಿನ ವಹಿಸಿರ್ತಿರೋ ಅವರೆಲ್ಲರಿಂದಲೂ ಕೂಡ ನೋವು ಕಟ್ಟಿಟ್ಟ ಬುತ್ತಿ ಅಂತಕ್ಕಂಥನ್ನು ಸ್ಪಷ್ಟವಾಗಿ ತೋರಿಸುತ್ತೆ. ಅಲ್ಲಿ ಲೋಪದೋಷಗಳು ಹೆಚ್ಚಾಗಿ ಆಗುವಂಥ ಸಂದರ್ಭಗಳು ಬರಬಹುದು. ಶತ್ರುಗಳಾಗತಕ್ಕಂಥದ್ದು ತುಂಬ ಪ್ರೀತಿಪಾತ್ರರೇ ಶತ್ರುಗಳಾಗಿ ಪರಿವರ್ತನೆಯಾಗುವಂಥ ಸಂದರ್ಭಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿರುವಂಥದ್ದನ್ನು ಸ್ಪಷ್ಟವಾಗಿ ತೋರಿಸ್ತಕ್ಕಂಥದ್ದನ್ನು ಹೇಳ್ತಾ ಇದೆ. ಶತ್ರುಗಳ ಉಪಟಳಗಳ ಜಾಸ್ತಿ ಆಗ್ತದೆ. ಅಷ್ಟಮ ಪ್ರಭಾವ, ಅವಮಾನ, ಅಪವಾದ, ನಿಂದನೆ, ಕಿರಿಕಿರಿಗಳಾಗ್ತಕ್ಕಂಥ ಸಂದರ್ಭಗಳು ಬರುವಂಥದ್ದು. ಆಕಸ್ಮಿಕವಾಗಿ ಸಾಲವನ್ನು ಮಾಡ್ತಕ್ಕಂಥದ್ದು, ಆಕಸ್ಮಿಕವಾಗಿ ಸಾಲ ಸಿಗುವಂಥ ಸನ್ನಿವೇಶ, ಕುಟುಂಬದಲ್ಲಿ ಕಲಹಗಳು ಜಾಸ್ತಿ ಆಗ್ತಕ್ಕಂಥದ್ದು, ಅತಿ ಮಾತು ಕಲಹ ಹೆಚ್ಚು ಮಾಡ್ತದೆ, ಶತ್ರುಗಳನ್ನು ಹೆಚ್ಚು ಮಾಡುವಂಥ ಸಂದರ್ಭ, ಶತ್ರುಗಳು ಅಥವಾ ಮಿತ್ರರು ಶತ್ರುಗಳಾಗಿ ಪರಿವರ್ತನೆಯಾಗ್ತಕ್ಕಂಥ ಸ್ಥಿತಿಯೂ ಇದೆ. ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉಳಿತಾಯ ಅಂತಕ್ಕಂಥ ರೀತಿಯಲ್ಲಿ ಅಷ್ಟೊಂದು ಉತ್ತಮವಾದಂಥ ಸ್ಥಿತಿ ಇಲ್ಲ. ಒಂದು 30% ಪರವಾಗಿಲ್ಲ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಪರವಾಗಿಲ್ಲ ಅಂತ ಮೈನಸ್ ಅನ್ನೋ ರೀತಿಯಾದಂಥ ಕಂಡೀಷನ್ಸ್ ಇರೋದಿಲ್ಲ ಕುಂಭರಾಶಿಗೆ ಸಂಬಂಧಪಟ್ಟಂತೆ. ಹನುಮಂತನ ಸಿಂಧೂರವನ್ನು ಹಣೆಯಲ್ಲಿ ತಿಲಕವಾಗಿಡೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಒಳ್ಳೆ ಫಲವನ್ನು ನೀವು ನೋಡುವಂಥದ್ದು. ಇನ್ನು ಮೀನರಾಶಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಮೀನರಾಶಿನವ್ರಿಗೆ ಅತ್ಯುತ್ತಮವಾದಂಥ ದಿವಸವಾಗಿ ಪರಿವರ್ತನೆಯಾಗ್ತಕ್ಕಂಥ ಎಲ್ಲ ಯೋಗ ಫಲಗಳನ್ನು ತಂದು ಕೊಡ್ತದೆ. ಆದರೆ ಮೀನರಾಶಿನವ್ರಿಗೆ ಬಾಧಕಾಧಿಪತಿ ಪ್ರಭಾವ ಆಗಿರೋದ್ರಿಂದ 3-4 ತಿಂಗಳು ಬಹಳ ಎಚ್ಚರಿಕೆಯಿಂದಲೇ ಇರಬೇಕಾಗತ್ತೆ. ನಿಮ್ಮ ಇನ್ನರ್ ಫೀಲಿಂಗ್ ಚೆನ್ನಾಗಿರೋಲ್ಲ, ಬುದ್ಧಿ ಚೆನ್ನಾಗಿರೋಲ್ಲ, ಓವರ್ ಥಿಂಕಿಂಗ್ ತುಂಬ ಸಮಸ್ಯೆಯನ್ನು ತರುವಂಥದ್ದು. ಓವರ್ ಥಿಂಕಿಂಗ್ ನಿಮಗೆ ಸ್ವಲ್ಪ ಬಾಡಿ ಒಳಗೆ ಸ್ವಲ್ಪ ನೆಗೆಟಿವ್ ಫಾರ್ಮ್ ಆಗೋ ರೀತಿಯಲ್ಲಿ ಮಾಡ್ತಕ್ಕಂಥದ್ದು. ಸ್ವಲ್ಪ ಈ 3-4 ತಿಂಗಳ ಕಾಲ ಸ್ವಲ್ಪ ಎಲ್ಲೋ ಮಾಟ ಮಂತ್ರ ತಂತ್ರ ಅನ್ನೋ ರೀತಿಯಾದಂಥ ಪ್ರಭಾವ ನಿಮ್ಮ ಕಂಟ್ರೋಲ್ ಇರಲ್ಲ, ನಿಮ್ಮ ಬುದ್ಧಿ ನಿಮ್ಮ ಕಂಟ್ರೋಲ್ ಇರಲ್ಲ. ಆ ಸ್ಥಿತಿಯನ್ನು ನೋಡುವಂಥ ಸಂದರ್ಭವಿರುತ್ತದೆ. ಅದೇ ಕಂಡೀಷನ್ 3-4 ಇವತ್ತೇನು ಕಂಡೀಷನ್ ಇರ್ತದೋ ಈ ಕಂಡೀಷನ್ಸ್ ಆವಾಗವಾಗ ರಿಪೀಟ್ ಆಗ್ತಾ ಇರ್ತದೆ 3-4 ತಿಂಗಳ ಕಾಲ. ಆರ್ಥಿಕವಾದಂಥ ಸ್ಥಿತಿ ಪರವಾಗಿಲ್ಲ, ಅಂಥ ಸಮಸ್ಯೆ ಏನು ಬರೋದಿಲ್ಲ. ಹಣಕಾಸಿನ ಬ್ಯಾಲೆನ್ಸ್ ಆಗುತ್ತೆ, ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ವಿದ್ಯಾರ್ಥಿಗಳಿಗೆ ಬಹಳ ಅದ್ಭುತವಾದಂಥ ಅವಕಾಶ, ಯೋಗ ಫಲ. ತಾಯಿಯ ಸಹಕಾರ ಚೆನ್ನಾಗಿರುತ್ತೆ. ತಾಯಿ ಮಕ್ಕಳಲ್ಲಿ ಇರ್ತಕ್ಕಂಥ ಮನಸ್ತಾಪಗಳು ಬಗೆಹರಿತಕ್ಕಂಥ ಸ್ಥಿತಿ, ಸ್ಥಿರಾಸ್ತಿಯಿಂದ ಅನುಕೂಲ, ವಾಹನದಿಂದ ಅನುಕೂಲ ಅನ್ನೋ ರೀತಿಯಾದ ಸಂದರ್ಭ, ಗುಪ್ತ ವಿಷಯಗಳಲ್ಲಿ ಸ್ವಲ್ಪ ಯಶಸ್ಸನ್ನು ಗಳಿಸ್ತಕ್ಕಂಥ ಸನ್ನಿವೇಶ, ಶುಭ ಕಾರ್ಯಕ್ಕೆ ಸಂಬಂಧಪಟ್ಟಂತೆ ಅನುಕೂಲ, ಮದುವೆ ಮತ್ತೊಂದು ಪ್ರಯತ್ನ ಮಾಡ್ತಾ ಇರತಕ್ಕಂಥವ್ರಿಗೆ ಅನುಕೂಲದ ಒಂದು ಸ್ಥಿತಿಗತಿಗಳು. ಉದ್ಯೋಗ ಸ್ಥಳದಲ್ಲಿ ಮಾತ್ರ ಎಷ್ಟು ಕೆಲಸ ಮಾಡಿದೂ ಕೂಡ ನಾನು ಮಾಡಿದ್ದಕ್ಕೆ ಸರಿಯಾದ ಪ್ರತಿಫಲ ಸಿಗ್ತಾ ಅನ್ನೋ ರೀತಿಯಾದಂಥ ಅತೃಪ್ತಿನಲ್ಲೇ ನೀವು ಕೆಲಸವನ್ನು ಮಾಡಬೇಕಾಗತ್ತೆ. ಇನ್ನೂ ಒಂದು 3-4 ತಿಂಗಳ ಕಾಲ ಉದ್ಯೋಗದಲ್ಲಿ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಇರೋದಿಲ್ಲ. ಇವತ್ತಿನ ದಿವಸದ ರೀತಿಯಲ್ಲೇ ಆವಾಗವಾಗ ಅದು ರಿಪೀಟ್ ಆಗ್ತಾ ಇರ್ತದೆ. 3-4 ತಿಂಗಳ ಕಾಲ ಮೀನರಾಶಿಗೆ ಸಂಬಂಧಪಟ್ಟಂತೆ ದೇವಾಲಯದ ಜೀರ್ಣೋದ್ಧಾರಕ್ಕೆ ಸಹಾಯವನ್ನು ಮಾಡ್ತಕ್ಕಂಥ ಪ್ರಯತ್ನ ಮಾಡಿ, ಖಂಡಿತ ಅನುಕೂಲವಾಗುತ್ತೆ. ಚಿಂತೆ ಮಾಡುವಂಥದ್ದು ಬೇಡ. ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ.